ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಈಸಿ ಆಗಿರುವಂತ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋಂಥ ಡಿಸೈನ್, ಆದರೆ ಸ್ವಲ್ಪ ಚೇಂಜಸ್ ಮಾಡಿ ಇವತ್ತಿನ ಡಿಸೈನ್ ನಾನು ಮಾಡಿರೋವಂಥದ್ದು. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇವತ್ತಿನ ಡಿಸೈನ್ಗೆ ನಾನು ನೀಡಲ್ ನಂಬರ್ 10 0.75 mm ನೀಡಲ್ನ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ. ಮೊದಲಿಗೆ ನಾನು ಸೀರೆಗೆ ಲಾಕ್ ಮಾಡಿ ಇಟ್ಟಿದ್ದೀನಿ. ಮತ್ತೆ ಇವಾಗ ನಾವೇನು ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕನೇ ಒಂದು ಸಿಂಗಲ್ ಕ್ರೋಶೆ. ಇವಾಗ ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕಿ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ನಾವು ಡೈರೆಕ್ಟ್ ಆಗಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಆಂಟಿಕ್ ಬೀಡ್ ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ನಾನು ಕವಿತಾ ಎಂಟರ್ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡೋದು. ಅವರ ಒಂದು ಶಾಪ್ ಡೀಟೇಲ್ಸ್, ವೆಬ್ಸೈಟ್ ಡೀಟೇಲ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಬೀಡ್ ನ ಲಾಕ್ ಮಾಡಿಕೊಂಡು ಇವಾಗ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಒಂದು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಈ ಒಂದು ಬೀಡ್ ಶೇಪ್ ನೀವು ನೋಡ್ತಾ ಇದ್ದೀರಲ್ವಾ, ಸೊ ಈ ಒಂದು ಬೀಡು ನನ್ನ ಕಸ್ಟಮರ್ ಅವರೇ ಖುದ್ದಾಗಿ ಸೆಲೆಕ್ಟ್ ಮಾಡಿದಂಥ ಬೀಡು. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಬೀಡ್ನ ಹಾಕಿ ಆದಮೇಲೆ ಮತ್ತೆ 4 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟಾಗಿ ನೋಡಿ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಶೇಪಲ್ಲಿ ಬೀಡ್ ಇದೆ ಅಲ್ವಾ. ಸೊ ಇದು ಕಸ್ಟಮರ್ ಅವರೇ ಸೆಲೆಕ್ಟ್ ಮಾಡ್ಕೊಂಡಿದ್ದಂಥ ಬೀಡು. ಯಾಕಂದರೆ ನೋಡಿ, ಇಲ್ಲಿ ಸೀರೆನಲ್ಲಿ ಈ ಥರ ಒಂದು ಫ್ಲವರ್ ಡಿಸೈನ್ ಇದೆ. ಇದಕ್ಕೆ ಮ್ಯಾಚ್ ಆಗೋ ಥರ ಬೀಡ್ ಇದ್ರೆ ತೋರಿಸಿ ಅಂದರೆ, ಸೊ ನನ್ನ ಹತ್ರ ಇದ್ದಂಥ ಬೀಡಲ್ಲಿ ಇದು ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಬೀಡ್ನ ಅವರು ಚೂಸ್ ಮಾಡಿಕೊಂಡು ಡಿಸೈನ್ನ ವರ್ಕ್ ಮಾಡಕ್ಕೆ ಹೇಳಿದ್ದಾರೆ. ಮತ್ತೆ ಇವಾಗ 4 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಇವಾಗ ನಾವು 6 ಚೈನ್ಗಳನ್ನ ಹಾಕೋಬೇಕು. ಬೀಡ್ ಹಾಕಿದ್ಮೇಲೆ 4 ಚೈನ್ 2 ಸತಿ ಹಾಕಿದ್ದೀನಿ. ಇವಾಗ 6 ಚೈನು ಹಾಕೋತಾ ಇದ್ದೀನಿ. 6 ಚೈನ್ ಹಾಕೊಂಡು ಫಸ್ಟ್ ಸ್ಟ್ರೈಟ್ ಆಗಿ ನೋಡಿಕೊಂಡು 1-2 ಪಾಯಿಂಟು ಈ ರೀತಿ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೋಡಿ, ಇದು ಈ ರೀತಿ ಒಂದು ಯು ಶೇಪ್, ಬ್ರಾಡ್ ಯು ಶೇಪಲ್ಲಿ ಬರುತ್ತೆ. ಮತ್ತೆ ಈ ಕಡೆ 4 ಚೈನು 2 ಟೈಮ್ಸ್ ಹಾಕಿದ್ವಿ ಅಲ್ವಾ, ಸೊ 6 ಚೈನ್ ಹಾಕಿ ಆದಮೇಲೆ ಮತ್ತೆ ನಾನು 4 ಚೈನ್ನ 2 ಟೈಮ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ 4 ಚೈನ್ ಹಾಕೊಳ್ಳಿ. 6 ಚೈನ್ ಹಾಕೋದಕ್ಕಿಂತ ಮುಂಚೆ 4 ಚೈನ್ 2 ಸತಿ ಹಾಕಿರ್ತೀವಿ. 6 ಚೈನ್ ಹಾಕೋದ್ಮೇಲೂ 4 ಚೈನು 2 ಸತಿ ಹಾಕೋಬೇಕು. 2 ಸತಿ ಹಾಕಿ ಲಾಕ್ ಮಾಡಿ ಆದಮೇಲೆ ಇವಾಗ ಇಲ್ಲಿ ಬೀಡ್ ಹಾಕಿದ್ವಿ ಅಲ್ವಾ, ಸೊ ಅದೇ ಥರ ಬೀಡ್ ಹಾಕೊಳ್ಳೋದು. ಬೀಡ್ ಆದಮೇಲೆ 4 ಚೈನ್ 2 ಟೈಮ್ಸು, 6 ಚೈನು ಮತ್ತೆ 4 ಚೈನ್ 2 ಟೈಮ್ಸ್ ಮತ್ತೆ ಬೀಡ್ನ ಹಾಕೋಬೇಕು. 2 ಬೀಡ್ಗಳನ್ನ ಮಧ್ಯಕ್ಕೆ 4 ಚೈನ್ 2 ಟೈಮ್ಸು ಹಾಗೆ 6 ಚೈನು ಮತ್ತೆ 4 ಚೈನ್ 2 ಟೈಮ್ಸು ಈ ರೀತಿ ವರ್ಕ್ ಮಾಡೋದು. ಬೀಡ್ ಹಾಕಿ ಬೀಡ್ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ನೋಡ್ಕೊಳ್ಳಿ ಬೇಸಿದು. ಇಲ್ಲಿ ಯಾವ ರೀತಿ ಹಾಕಿದ್ವಿ ಅಲ್ವಾ, ಬೀಡ್ ಹಾಕಿದ್ಮೇಲೆ 4 ಚೈನ್ 2 ಟೈಮ್ಸು. ಸೊ ಅದೇ ಥರ ಫಸ್ಟ್ 4 ಚೈನ್ 2 ಟೈಮ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಆದಷ್ಟು ಸ್ಟ್ರೈಟ್ ಆಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ, ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ 1 ಸತಿ 4 ಚೈನ್ ಆಯಿತು. ಇವಾಗ 2ನೇ ಸತಿ ನಾನು 4 ಚೈನ್ನ ಹಾಕೋತಾ ಇದ್ದೀನಿ. ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡಿ. 2 ಸತಿ 4 ಚೈನ್ ಆಯಿತು. ಇವಾಗ 6 ಚೈನ್ 1 2 3 4 5 6 ಚೈನ್ ಹಾಕೊಂಡು ಫಸ್ಟ್ ಸ್ಟ್ರೈಟ್ ಆಗಿ ನೋಡಿಕೊಂಡು 1-2 ಪಾಯಿಂಟು ಒಳಗಡೆಗೆ ಲಾಕ್ ಮಾಡೋದು. ನೋಡಿ ಈ ರೀತಿ. ಮತ್ತೆ ಇವಾಗ 4 ಚೈನ್ನ ನಾವು 2 ಸತಿ ಹಾಕೋಬೇಕು. 4 ಚೈನ್ಗಳನ್ನ ಮಾತ್ರ ಸ್ಟ್ರೈಟ್ ಲಾಕ್ ಮಾಡ್ಕೋಬೇಕು. 6 ಚೈನ್ ಮಾತ್ರ 2 ಪಾಯಿಂಟು ಒಳಗಡೆಗೆ ನಾವು ಲಾಕನ್ನು ಮಾಡ್ಕೋಬೇಕು. ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಇವಾಗ ಬೀಡ್ನ ಹಾಕೋಬೇಕು. ಇಲ್ಲಿ ಹಾಕೊಂಡ್ವಿ ಅಲ್ವಾ ಬೀಡ್, ಅದೇ ರೀತಿ ಬೀಡ್ನ ಹಾಕೋಬೇಕು. ಸೊ ಇವತ್ತಿನ ಡಿಸೈನ್ಗೆ ನಾವು ಬೇಸ್ನ ಈ ರೀತಿ ವರ್ಕ್ ಮಾಡೋವಂಥದ್ದು. ಸೊ ಬೇಸ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 4 ಚೈನ್ ಮಾತ್ರ ಹಾಕಿರೋದು. ಸೊ ಎಂಡಿಂಗಲ್ಲೂ ನಾವು 4 ಚೈನ್ ಮಾತ್ರ ಹಾಕೋಬೇಕು. ಬೀಡ್ ಹಾಕಿ ಬೀಡ್ನ ನಾವು ಲಾಕ್ ಮಾಡ್ಕೊಳ್ಳೋಣ.
ನೋಡಿ ಕಂಪ್ಲೀಟ್ ಬೇಸ್ ಲೈನು ನಾವು ಇದೇ ರೀತಿ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಸೀರೆ ಪೂರ್ತಿ ನಾನು ಇದೇ ರೀತಿ ಬೇಸ್ ಲೈನ್ ಇಂದ ವರ್ಕ್ ಮಾಡ್ತಾ ಹೋಗಿದ್ದೀನಿ. ಸೊ ಎಲ್ಲೂ ಕೂಡ ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ನೀಟಾಗಿ ಚೈನ್ಗಳು ಬ್ಲಾಕ್ಸ್ನ ಕರೆಕ್ಟಾಗಿ ಹಾಕೊಳ್ಳಿ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾವು ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ಮತ್ತೆ ಇಲ್ಲಿ 4 ಚೈನ್ ಇದೆಯಲ್ವಾ ಈ 4 ಚೈನ್ ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ 4 ಚೈನ್ ಹಾಕಿ ನೋಡ್ಕೊಳ್ಳಿ. ಕರೆಕ್ಟಾಗಿ ಆ ಪಾಯಿಂಟ್ಗೆ ರೀಚ್ ಆಗಿಲ್ಲ ಅಂದ್ರೆ ಒಂದು ಚೈನ್ ಬೇಕಂದ್ರೆ ಎಕ್ಸ್ಟ್ರಾ ಹಾಕೋಬಹುದು. ಮತ್ತೆ ಇವಾಗ ಬೀಡ್ನ ಹಿಂದೆಗಡೆಗೆ ನಾವು ಚೈನ್ಗಳನ್ನ ಹಾಕಬೇಕು. ಬೀಡ್ ಸುತ್ತ ನಾನು 5 ಚೈನ್ಗಳನ್ನ ಹಾಕೋತೀನಿ. ಸೊ ಈ ಕಡೆ ಲಾಕ್ ಮೇಲೆ ಲಾಕ್ ಮಾಡಬೇಕು. ನಿಮ್ಗೆ ಬೇಕು ಅಂದ್ರೆ ಬರೀ 4 ಚೈನ್ ಕೂಡ ನೀವು ಹಾಕೋಬಹುದು. ಸೊ ಈ ಒಂದು ಚೈನು ಬೀಡ್ನ ಹಿಂದೆಗಡೆಗೆ ಈ ರೀತಿ ಹೋಗುತ್ತೆ. ಮತ್ತೆ ಇಲ್ಲಿ ನೆಕ್ಸ್ಟ್ 4 ಚೈನ್ ಅಲ್ವಾ, ಫಸ್ಟ್ 4 ಚೈನ್ ಇದೆ ಅಲ್ವಾ. ಸೊ ಈ ಫಸ್ಟ್ 4 ಚೈನ್ ಹತ್ರನೂ ಕೂಡ ನಾವು 4 ಚೈನ್ ಹಾಕಿನೇ ವರ್ಕ್ ಮಾಡ್ಕೋಬೇಕು. 4 ಚೈನ್ ಹಾಕೊಂಡು ನೋಡಿ 4 ಚೈನ್ ನ ಲಾಕ್ ಇದೆ ಅಲ್ವಾ ಈ ಲಾಕ್ ನ ಒಳಗಡೆಗೆ ಲಾಕ್ ಮಾಡಬೇಕು. ಮತ್ತೆ ನೆಕ್ಸ್ಟ್ 4 ಚೈನ್ಗೆ ಬೇಕು ಅಂದ್ರೆ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ವರ್ಕ್ ಮಾಡ್ತೀವಿ ಅಂದ್ರೆ ಅದು ಕೂಡ ಮಾಡ್ಬೋದು. ನೋಡಿ ನಾನು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿ ಆದ್ಮೇಲೆ ಇವಾಗ ಸಣ್ಣ ಸಣ್ಣ 3mm ಸೈಜ್ ಅಲ್ಲಿ ಬೀಡ್ಗಳನ್ನ ತಗೋಬೇಕು. ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಡೈರೆಕ್ಟ್ ಆಗಿ 6 ಚೈನ್ ನ ಗ್ಯಾಪ್ಗೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಫಸ್ಟ್ ಪ್ಲೇನ್ ತ್ರಿಬಲ್ ಕ್ರೋಶೆ ಮಾಡ್ಕೊಂಡೆ. ಇವಾಗ ಒಂದು ಬೀಡನ್ನ ಹಾಕೊಳ್ಳೋಣ. ಬೀಡ್ ಹಾಕಿ ನಾವು ಮತ್ತೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇವಾಗ ಬೀಡನ್ನ ಹಾಕೋದ್ ಬೇಡ, ಹಾಗೆ ಪ್ಲೇನ್ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಒಂದು ಬೀಡ್ ಆಲ್ಟರ್ನೇಟಿವ್ ಆಗಿ ಬೀಡ್ಸ್ ನ ಹಾಕ್ತಾ ಹೋಗ್ಬೇಕು. ಒಂದು ಪ್ಲೇನ್ ತ್ರಿಬಲ್ ಕ್ರೋಶೆ ಹಾಗೆ ಒಂದಕ್ಕೆ ಬೀಡನ್ನ ಹಾಕಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ನೋಡಿ ಇವಾಗ ಬೀಡ್ ಹಾಕಿ ನಾನು ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇವಾಗ ಬೀಡ್ ಹಾಕೋದಿಲ್ಲ, ಹಾಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಬೀಡನ್ನ ಹಾಕೋತೀನಿ. ಸೊ ಇಲ್ಲಿ 3mm ಸೈಜ್ ಅಲ್ಲಿ ಬೀಡ್ನ ಯೂಸ್ ಮಾಡಿರೋಂಥದ್ದು ನಾನು. ನಿಮ್ಮ ಹತ್ರ ಹೋಲ್ಸ್ ಏನಾದ್ರು 10 ನಂಬರ್ಗೆ ನೀಡಲ್ಗೆ ಹೋಗ್ಲಿಲ್ಲ ಬೀಡು ಅಂತ ಅಂದ್ರೆ ನೀವು 12 ನಂಬರ್ ನೀಡಲ್ನ ಕೂಡ ಯೂಸ್ ಮಾಡಿ ವರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಬೀಡ್ನ ಹಾಕಿ ತ್ರಿಬಲ್ ಕ್ರೋಶೆ. ಇವಾಗ ಪ್ಲೇನ್ ತ್ರಿಬಲ್ ಕ್ರೋಶೆ. ಮತ್ತೆ ಇವಾಗ ಬೀಡ್ ಹಾಕೊಂಡು ವರ್ಕ್ ಮಾಡೋಣ. ನೋಡಿ ಬೀಡ್ ಹಾಕಿ ತ್ರಿಬಲ್ ಕ್ರೋಶೆ ಮಾಡಿ ಆದ್ಮೇಲೆ ಸೊ ಇವಾಗ ಬೀಡ್ ಹಾಕ್ದೇನೆ ಒಂದು ತ್ರಿಬಲ್ ಕ್ರೋಶೆ. ಆರ್ಚ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೀಡ್ ಹಾಕ್ದೇಲೆ ಒಂದು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ. ಸೊ ಆರ್ಚ್ ಎಂಡಿಂಗ್ ಅಲ್ಲೂ ಕೂಡ ಬೀಡ್ ಹಾಕ್ದೇಲೆ ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಆರ್ಚ್ ಸ್ಟಾರ್ಟಿಂಗ್ ಅಲ್ಲೂ ಪ್ಲೇನ್ ಬರಬೇಕು, ಆರ್ಚ್ ಎಂಡಿಂಗ್ ಅಲ್ಲೂ ನಮ್ಗೆ ಪ್ಲೇನ್ ಬರಬೇಕು. ಸೊ ಇಲ್ಲಿ ಈ ಒಂದು ಆರ್ಚ್ ನ ಮಾಡೋದಕ್ಕೆ ಬೀಡ್ಗಳು ಎಷ್ಟು ಬರುತ್ತೆ ಅನ್ನೋದನ್ನ ಕೂಡ ನಾವು ಕೌಂಟ್ ಮಾಡ್ಕೊಂತ ವರ್ಕ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಬೀಡ್ಗಳನ್ನ ಹಾಕಿದ್ರೆ ಓವರ್ಲ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಷ್ಟು ಬೀಡ್ ಬೇಕೋ ಅಷ್ಟೇ ಬೀಡನ್ನ ಇದಕ್ಕೆ ಹಾಕೊಳ್ಳೋ ಅಂಥದ್ದು. ಸೊ ನಾನು ಒಂದು ಆರ್ಚ್ಗೆ 5 ಬೀಡ್ ಬರೋ ತರ ಡಿಸೈನ್ ನ ವರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಕೊನೆಯಲ್ಲೂ ಒಂದು ಪ್ಲೇನ್ ತ್ರಿಬಲ್ ಕ್ರೋಶೆ. ಇವಾಗ ಡೈರೆಕ್ಟ್ ಆಗಿ ಇದನ್ನ ನೋಡಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದ್ಸತಿ ನೀವು ಟ್ರೈ ಮಾಡಿ, ತುಂಬಾ ಬೇಗ ಕೂಡ ಆಗತ್ತೆ ಈ ಒಂದು ಡಿಸೈನು. ಇವಾಗ ಡೈರೆಕ್ಟ್ ಆಗಿ ಲಾಕ್ ನ ಮೇಲೆ ಬೇಕಾದ್ರೂ ನೀವು ಲಾಕ್ ಮಾಡ್ಬೋದು, 4 ಚೈನ್ ನ ಲಾಕ್ ಮೇಲೆ. ಇಲ್ಲ ಅಂತ ಅಂದ್ರೆ 4 ಚೈನ್ ನ ಗ್ಯಾಪ್ ಒಳಗಡೆ ಕೂಡ ಲಾಕ್ ಮಾಡ್ಬೋದು. ಮತ್ತೆ ಗ್ಯಾಪ್ ಒಳಗಡೆ ಲಾಕ್ ಮಾಡಿದ್ಮೇಲೆ ಲಾಕ್ ಮೇಲೆ ಕೂಡ ಒಂದು ಲಾಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ. ಸೊ ಮತ್ತೆ 4 ಚೈನ್ ಹಾಕೊಂಡು
ಬೀಡ್ನ ಪಕ್ಕ ಏನು ಲಾಕ್ ಇದೆ ಅಲ್ವಾ 4 ಚೈನ್ದು ಲಾಕು, ಆ ಲಾಕ್ನ ಒಳಗಡೆಗೆ ಲಾಕನ್ನು ಮಾಡ್ಕೊಳ್ಳಿ. ಮತ್ತೆ ಬೀಡ್ ಸುತ್ತ ಚೈನ್ಗಳು ಹಾಕೊಳ್ಳಿ. 4 ಇಲ್ಲ 5 ಬೀಡ್ ಚೈನ್ಗಳನ್ನ ಹಾಕೊಳ್ಳಿ, ಅದಕ್ಕಿಂತ ಜಾಸ್ತಿ ಚೈನ್ಗಳನ್ನ ಹಾಕೋಬಿಡಿ. ಈ ಕಡೆ ಸೈಡ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ದಾರ ಈ ರೀತಿ ಫ್ರಂಟ್ಗೆ ಬಂದಿದ್ರೆ ಹಿಂದಕ್ಕೆ ತಗೊಂಡು ದಾರನ ಬೀಡ್ನ ಹಿಂದೆಗಡೆ ದಾರ ಹೋಗೋ ತರ ಮಾಡಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. 4 ಚೈನ್ದು ಲಾಕ್ನ ಮೇಲೆ ಲಾಕ್. ಮತ್ತೆ ಇದಕ್ಕೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಸೊ ಇಲ್ಲಿ ಬೀಡ್ನ ಎರಡೂ ಸೈಡು ನಾವು 4 ಚೈನ್ದು ಲಾಕ್ದು 4 ಚೈನ್ ಬ್ಲಾಕ್ಸ್ ಗ್ಯಾಪ್ ಕೊಟ್ಟಿದೀವಿ ಅಲ್ವಾ, ಆ ಒಂದು ಬ್ಲಾಕ್ಸ್ಗೆ ನಾವು ಕುಚ್ಚು ಹಾಕುವಂಥದ್ದು. ಸೊ ಈ ಲಾಕ್ ಆದ್ಮೇಲೆ ಡೈರೆಕ್ಟ್ ಆಗಿ 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋದು. ಮೊದಲನೇ ಆರ್ಚು ಯಾವ ರೀತಿ ನಾವು ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಬೀಡ್ನ ಹಾಕೊಳ್ಳಿ, ಅಂದ್ರೆ ಆಲ್ಟರ್ನೇಟಿವ್ ಆಗಿ ವರ್ಕ್ ಮಾಡ್ಕೊಳ್ಳಿ. ಬೇಕು ಅಂತ ಅಂದ್ರೆ ನೀವು ಫುಲ್ಲು ಪ್ಲೈನೇ ಮಾಡ್ಕೋಬಹುದು, ಪ್ಲೈನ್ ತ್ರಿಬಲ್ ಕ್ರೋಶೆಯಿಂದನೇ ವರ್ಕ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಫುಲ್ಲು ನೀವು ಬೀಡ್ಸ್ನ ಹಾಕಿನೇ ವರ್ಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಅಲ್ವಾ, ಆಲ್ಟರ್ನೇಟಿವ್ ಆಗಿ ಬೀಡ್ಸ್ ಹಾಕಿ ವರ್ಕ್ ಮಾಡುವಂಥದ್ದು. ಈ ರೀತಿ ಕೂಡ ನೀವು ವರ್ಕ್ ಮಾಡ್ಬೋದು. ಒಂದೇ ಆರ್ಚ್ನ ನಾವು 3 ತರ ವೇರಿಯೇಷನ್ ಅಲ್ಲಿ ಕೂಡ ವರ್ಕ್ ಅನ್ನ ಮಾಡ್ಕೋಬಹುದು. ನಾನು ಇವತ್ತು ಮಾಡ್ತಾ ಇರೋದು ಆಲ್ಟರ್ನೇಟಿವ್ ಆಗಿ ಬೀಡ್ಸ್ ಹಾಕುವಂಥದ್ದು, ಅಂದ್ರೆ ಒಂದು ಪ್ಲೈನ್ ತ್ರಿಬಲ್ ಕ್ರೋಶೆ ಹಾಗೆ ಒಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶೆ ಮಾಡುವಂಥದ್ದು. ಸೊ ನಾನೇನು ಐಡಿಯಾ ಕೊಟ್ಟೆ ಅಲ್ವಾ, 2 ಅಂದ್ರೆ ಬರೀ ತ್ರಿಬಲ್ ಕ್ರೋಶೆ ಮಾಡೋದು ವಿತೌಟ್ ಬೀಡು, ಇನ್ನೊಂದು ಬೀಡ್ನ ಹಾಕಿ ತ್ರಿಬಲ್ ಕ್ರೋಶೆ ಮಾಡೋದು. ಇದನ್ನ ಕೂಡ ನೀವು ವರ್ಕ್ ಅನ್ನ ಮಾಡಿ ನೋಡ್ಕೋಬಹುದು. ಸೊ ನೋಡಿ ಆರ್ಚ್ ಕಂಪ್ಲೀಟ್ ಆಗಿದೆ. ಈ ಬೀಡ್ನ 2 ಸೈಡ್ ಕುಚ್ಚಾಕಿ ಡಿಸೈನ್ ಫೈನಲ್ ಲುಕ್ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಬೀಡ್ನ 2 ಸೈಡು ಕುಚ್ಚುಗಳು ಹಾಕಿದ್ದೀನಿ, ಅಂದ್ರೆ 4 ಚೈನ್ ಬ್ಲಾಕ್ಸ್ ಬಿಟ್ಟಿದ್ವಲ್ಲ ಅಲ್ಲಿಗೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು ಅಂತ ಅಂದ್ರೆ 500 ಇಂದ 600 ವರೆಗೂ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು. ಜೊತೆಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಸಹ 2 ಕುಚ್ಚು ಹಾಕಿದ್ದೆ. ಆ ಒಂದು ಡಿಸೈನ್ ನೋಡಿನೇ 2 ಕುಚ್ಚು ಹಾಕೋದಕ್ಕೆ ಸೊ ಕಸ್ಟಮರ್ ಹೇಳಿದಂಥದ್ದು. ಆಲ್ಮೋಸ್ಟ್ ಅವ್ರು ಕೊಟ್ಟಿರೋ ಡಿಸೈನ್ಸ್ ಏನು ಹೇಳಿದರೆ ಎಲ್ಲದಕ್ಕೂ 2 ಕುಚ್ಚೆ ಬರುತ್ತೆ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಆವಾಗಲೇ ಹೇಳ್ದಂಗೆ ಕವಿತಾ ಎಂಟರ್ಪ್ರೈಸಲ್ಲಿ ಪರ್ಚೇಸ್ ಮಾಡೋದು. ಅವರ ಶಾಪ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಬೀಡ್ಸ್ನ ಕಂಪ್ಲೀಟಾಗಿ ಯಾವ ರೀತಿ ಆರ್ಡರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಚಾನಲ್ ಚೆಕ್ ಮಾಡ್ಬೋದು. ಇಲ್ಲ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ಫ್ರೆಂಡ್ಸ್. ಹಾಗೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಥ್ಯಾಂಕ್ ಯು.